ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಂದವನು ಯಾರೋ ಕೆಲಸ ಮುಗಿಸ್ದೆ ಹಾಗೆ ಹೋಗಿದ್ದಾನೆ. ಕಂಟಿ ಮಚ್ಚಿಡ್ ನಿಂತರು ಅಷ್ಟೇ, ಆ ದೇವರು ತ್ರಿಶೂಲ ಹಿಡಿದು ನಿಂತರು ಅಷ್ಟೇ. ಬಂಗಾರಮ್ಮನ ಮುಗಿಸ್ದೆ ನಾನು ಬಿಡಲ್ಲ. ನನ್ನನ್ನೇ ಜೈಲಿಗೆ ಕಳಿಸಿ ಎಲ್ಲರ ಮುಂದೆ ಕಟ್ಕಿ ಅನ್ನೋ ಪಟ್ಟ ಕಟ್ದೆ ಅಲ್ವಾ? ಇವತ್ತು ನಿನ್ನ ಪಾಲ್ಗೆ ನಾನೇ ನಿಜವಾದ ಕಟ್ಕಿ ಬಂಗಾರಮ್ಮ. ಅಯ್ಯೋ, ಈ ಸಹನ ಈ ಕಡೆನೇ ಬರ್ತಿದ್ದಾಳಲ್ಲ, ಅವಳೇನಾದ್ರು ನನ್ನ ಕಣ್ಣು ಹಿಡಿದ್ಬಿಟ್ರೆ? ನನ್ನನ್ನು ನೋಡಿ ಯಾರೋ ಆ ಕಡೆ ಹೋದ್ರಲ್ಲ, ಯಾರಿರ್ಬೋದು? ಇಲ್ಲಿ ಯಾರೂ ಇಲ್ವಲ್ಲ, ಯಾವ ಕಡೆಗೆ ಹೋದ್ರು? ಯಾಕೋ ಮನ್ಸಿಗೆ ತುಂಬ ಅನುಮಾನ ತುಂಬ್ಕೋತೈತೆ. ಅಯ್ಯ, ನನ್ನ ಮಕ್ಕಳು ಇಲ್ಲದಲ್ಲಿ ಅಡಗಿದ್ರು ಬಿಡದೆ ಹುಡುಕ್ತಾರಲ್ಲ. ಮೊದಲು ಈ ಊರು ಬಿಟ್ಬಿಡ್ಬೇಕು. ಆ ವೈಭವ್ ಬೇರೆ ಕಾರ್ ಕಳಿಸ್ತೀನಿ ಅಂತ ಲೊಕೇಶನ್ ಸಿಗ್ತಾ ಇಲ್ವಾ ಗೊತ್ತಿಲ್ವಲ್ಲಪ್ಪ. ಫೋನ್ ಮಾಡಿ ವಿಚಾರಿಸಮ್ಮ ಅಂದ್ರೆ ಯಾರ ಕೈಗೂ ಸಿಗದೆ ಫೋನ್ ಬಿಸಾಡು ಅಂದ. ಏನ್ ಮಾಡೋದು? ಫೋನ್ ಬೇರೆ ಕೈಯಲ್ಲಿಲ್ಲ. ಅಯ್ಯೋ, ಈ ಕಡೆಯಿಂದ ಬೇರೆ ಕಡೆ ಹೋಗಮ್ಮ ಅಂದ್ರೆ ಕಾರ್ ಬಂದಾಗ ನಾ ಇಲ್ಲ ಅಂತ ವಾಪಸ್ ಹೊಂಟೋಗ್ಬಿಟ್ರೆ, ಆ ಕಡೆಗೆ ಹೋದ್ರೆ ನನ್ನ ಮಗಳು ಕಾಟ, ಈ ಕಡೆ ಬಂದ್ರೆ ಒಂಥರ ಕಾಟ. ಏನ್ ಮಾಡೋದು? ಸಿಟ್ಲೂರಲ್ಲಿ ಹುಲಿ ತರ ಇದ್ದವನು ಇಲ್ಲಿಗೆ ಬಂದು ಬೋನಿ ಬಿದ್ದಂಗಾಯ್ತು. ಓ ರಾಜ ಹುಲಿ, ಎಲ್ಲ ನಿನ್ನ ಹಣೆ ಬರ. ಕೊಳ್ಳ ತುಕಾಲಿ, ನೀನ್ ಗುಂಡಾದ್ರೆ ನನ್ ಗಾಳಿ ಕಲ. ನೀನ್ ತುಪಾಕಿ ಇಟ್ಕೊಬಿಟ್ರೆ ನೀನ ತುಕಾಲಿಗಳಿಗೆಲ್ಲ ಎದ್ರಕಿಲ್ಲ. ಪರಿಸ್ಥಿತಿ ಕೆಟ್ಟಾಗ ಮನಸ್ಥಿತಿ ಬಲ ಆಗ್ಬೇಕು. ಮೊದ್ಲ ಮಚ್ಚನ ಬಿಡು, ತಕ ಒಟ್ಟಕ್ ತಿನ್ನು. ನನಗ್ ಬೇಡ ಅಂತ ಹೇಳಿಲ್ಲನವ. ಅಲ್ಲ ಕಣಪ್ಪ, ಅಮ್ಮ ಅವ್ರಿಗೆ ಹಿಂಗಾದಾಗಿಂದ್ಲು ಒಂದು ಅಗಳನ್ನ ಬಾಯಿಗೆ ಹಾಕೊಂಡಿಲ್ಲ. ಹಿಂಗಾದ್ರೆ ನಿನ್ ಗತಿ ಹೆಂಗೆ? ಜೀವ ಕೊಟ್ಟವಳೆ ಕಣ್ ಬಿಡದೆ ಇರೋವಾಗ ಅಸ್ವೆಂಗವ ಆಯ್ತದೆ. ರೀ, ಅತ್ತೆಗೇನು ಆಗಲ್ಲ ಅಂತ ಹೇಳ್ತಿದ್ರಿ ಅಲ್ವಾ? ಅತ್ತೆಗೇನು ಆಗಲ್ಲ ರೀ, ಪ್ಲೀಸ್ ಊಟ ಮಾಡಿ. ಅಪ್ಪಂಗೇನು ಆಗಿಲ್ಲ ನಂಗೆ ಗೊತ್ತೈತೆ, ಆದ್ರೆ ಅಪ್ಪಂತ ಮಾತಾಡ್ದೆ ಅನ್ನ ತಿನ್ನಕ್ ಮನ್ಸಾಯ್ತಲ್ಲ. ಸ್ವಲ್ಪ ತಿನ್ನಿ ಕಂಟಿ ಅವ್ರೆ, ನೀವು ತಿಂದಿಲ್ಲ ಅಂತ ಸ್ನೇಹನೂ ಹಂಗೆ ಅವಳೆ. ಮನ್ಸಿಗೆ ಕಷ್ಟ ಆದರೂ ಪುಟ್ಟಮ್ಮಿ ನಿಮ್ಗೆ ಅಂತ ಅಡುಗೆ ಮಾಡ್ಕೊಂಡ್ ಬಂದವಳೆ. ಅವಳ ಸಮಾಧಾನಕ್ಕೋಸ್ಕರನಾದ್ರೂ ಹೊಸಿ ತಿನ್ನಿ ಅಳಿಯಂದ್ರೆ. ಬಾವಾ, ನಿಮ್ಗೆ ಈ ಟೈಮಲ್ಲಿ ತಿನ್ನೋಕೆ ಕಷ್ಟ ಆಗುತ್ತೆ ಅಂತ ನಮಗೂ ಗೊತ್ತು. ಆದ್ರೆ ನಾವೆಲ್ಲರೂ ಧೈರ್ಯವಾಗಿರ್ಬೇಕು ಅಂದ್ರೆ ನೀವು ಗಟ್ಟಿಯಾಗಿರ್ಬೇಕು. ನಿನ್ ಬಾವ ಈಗಾಗ್ಲೇ ಆ ರವ್ವನ್ ದನಿ ಕೇಳ್ದೆ ಮೆತ್ತಗಾಗ್ಬಿಟ್ಟವನೆ. ಈ ಅನ್ನ ನೀರೆಲ್ಲ ಶಕ್ತಿ ತುಂಬಾ ಕೆಲಸ ಮಾಡ. ಹಂಗಾರೆ ನನ್ನ ಮಾತಿಗೂ ಬೆಲೆ ಇಲ್ಲೇನಪ್ಪ? ನಾನು ಹೇಳಿದ ಹಂಗಲ್ಲವ. ನನಗೆ ಮತ್ತೆ ಚೈತನ್ಯ ಬರಬೇಕು ಅಂತಂದ್ರೆ ನನ್ನ ಬಂಗಾರ ಲೇ ಮಗ ಕಂಟಿ ಪಾರ್ಲ ಇಲ್ಲ ಅಂತ ಕರಿಬೇಕು. ನಂಗೇನು ಆಗಿಲ್ಲ, ಕಾರ್ ತೆಗಿ ಮನೆಗೆ ಹೋಗೋಮ ಅಂತ ಹೇಳ್ಬೇಕು. ರೀ, ನೀವೊಂದು ತೊಟ್ಟು ನೀರು ಕುಡಿದೆ ಹಗಲು ರಾತ್ರಿ ಕಳೀತಿದ್ದೀರ. ನೀವು ಹೀಗೆ ಮಾಡ್ತಿದ್ರೆ ನಿಮ್ಮ ಆರೋಗ್ಯ ಸ್ಥಿತಿ ಏನಾಗುತ್ತೋ ಅಂತ ಭಯ ಆಗ್ತಿದ್ದಾರೆ.
ಒಸಿ ತಿನ್ನಿ ಹೇಳಿ ಅಂದರೆ ಯಾರು ಏನು ಹೇಳಿದ್ರು ಆಟಯ್ಯ, ಒಂದು ನಮ್ಮೊಬ್ಬನ ಧ್ವನಿ ಕೇಳಬೇಕು, ಇನ್ನೊಂದು ಆ ರಾಜಹುಲಿ ರಕ್ತ ನೋಡಬೇಕು. ಈಗೇನು ನೀನು ತಿಂತೀಯೋ ಇಲ್ವೋ? ಇಲ್ಲ. ನೋಡು, ನೀನು ತಿನ್ನಲಿಲ್ಲ ಅಂದರೆ ನನ್ನ ಮ್ಯಾಗ ಕಾಣೆ. ರಾಧಾ, ಯೋನ್ ಮಾಡಕ್ ಬಂದಿದ್ಯಾ ಇಲ್ಲಿ? ನಾನೆಂತ ಹೇಗೆ ಗೊತ್ತಾಯ್ತು ರಾಜಿ ಅವರೇ? ಮುಖ ಮುಚ್ಕೊಂಬಂದ್ರು ಇಡೋ ಹೆಜ್ಜೆನಾಗೆ ಇದು ಸಂಚ್ ಮಾಡಕ್ ಬಂದಿರೋ ನರಿ ಅಂತ ಈ ರಾಜಿಗ್ ಗೊತ್ತಾಯ್ತದೆ ರಾಧಾ. ನನ್ನನ್ನೇ ನರಿ ಅಂತಿದ್ದೀರಾ? ಹಂಗ್ ನೋಡಕ್ ಹೋದ್ರೆ ನಾನು ತೋಳನೆ ಅಲ್ಲ ಕಣ್ ರಾಧಾ. ಇಲ್ಲಿ ಈಟೊಂದೆಲ್ಲ ನಡೀತಿದ್ರು ಮುಖ ಮುಚ್ಕೊಂಡ್ ಬಂದಿದ್ಯಲ್ಲ, ನೀನೇನ್ ರಾಧಾನ ಭೂತನ? ಒಪ್ಕೊಂಡಿರೋರು ಅವ್ರ ಕೆಲಸನ ಮಾಡಲಿಲ್ಲ ಅಂದರೆ ನಮ್ಮ ಕೆಲಸನ ನಾವೇ ಮಾಡಬೇಕಲ್ವ? ಆ ಕಂಟಿ ಹಾಕಿರೋ ಗಡಿ ದಾಟಿ ಆ ಬಂಗಾರಮ್ಮನ ಡುಮ್ ಅನ್ಸೋದು ಸ್ಯಾನ ಕಷ್ಟ ಐತೆ ರಾಧಾ. ಕಷ್ಟ ಅಂತ ಸುಮ್ಮನೆ ಕೂತ್ರೆ ಆ ಬಂಗಾರಮ್ಮ ಬದುಕ್ಬಿಡ್ತಾಳೆ. ಪೆಟ್ಟ ತಿಂದಿರೋ ಹುಲಿ ಮೊದಲಿಗಿಂತ ವ್ಯಾಘ್ರ ಆಗತ್ತೆ. ಹಂಗಂತ ನಾವಾಗೆ ಮಚ್ಚಿಗೆ ತಲೆ ಕೊಡೋದು ಏಟ್ ಸರಿ ಹೇಳು? ಅಲ್ಲ ಕಣ್ರಾದ, ಆ ಸಾನ ಏನಾದ್ರೂ ನಿನ್ನ ನೋಡಿದಿದ್ರೆ ನಿನ್ ಗತಿ ಏನಾಯ್ತಿತ್ತು ಹೇಳು? ಈಗಾಗ್ಲೇ ಆ ಕಮ್ಮಂಗಿ ಕೈ ಗಂಡ್ ಕೊಟ್ಟು ಅರ್ಧ ಜೀವ ಇಟ್ಕೊಂಡು ಆಸ್ಪತ್ರೆ ಮನೆ ಅಂತ ಓಡಾಡಂಗ್ ಆಗೈತೆ. ಈಗ ನೀನ್ ಇನ್ನೊಬ್ರಿಗೆ ಡುಮ್ ಅನ್ಸಿ ಅವರು ಸಾಯ್ದೆ ಜೀವನ ಪೂರ್ತಿ ಆತಂಕದಾಗೆ ಈ ಆಸ್ಪತ್ರೆನಾಗೆ ಮನೆ ಮಾಡ್ಕೊಂಡಿರ್ಬೇಕು ಅಂತ ಅನ್ಕೊಂಡಿದ್ಯಾ? ಡೋಂಟ್ ವರಿ ರಾಜಿ ಅವರೇ, ಈ ಸಲ ಗುರಿ ಮಿಸ್ ಆಗಿ ಈ ರಾಧ ಒಂದ್ಸಲಿ ಕಣ್ಣಿಟ್ರೆ ಸಾಕು, ಅಡೆತಡೆ ಎಲ್ಲ ದಾಟ್ಕೊಂಡು ಕೆಲಸ ಮುಗಿಸೇ ವಾಪಸ್ ಹೋಗೋದು. ಏನೋ ಮಾಡಕ್ ಹೋಗಿ ನಾವೇ ತಕ್ಲಾಕಡ್ರದ್ ಬೇಡ ಅಂತ ಅನಿಸ್ತೈತೆ ರಾಧ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರ? ಅಲ್ಲಿ ನೋಡಿ, ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಹೇಳಿ ವೈಭವ್. ಸರಿ, ನಾನು ಈಗಲೇ ಬರ್ತೀನಿ. ಯೋನಂತೆ ರಾಧಾ? ನಾನು ಈಗಲೇ ಹೋಗ್ಬೇಕು. ಏ ರಾಧಾ, ರಾಧಾ, ಇಲ್ಲಿ ಯೋನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಅಲ್ಲ, ದುಡ್ಡಿರೋರು ಏನೋ ಬಚಾವಾಗಿ ಹೋಗ್ತಾರೆ, ನಾನ್ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಯೋನ್ ಮಾಡ್ಲಿ ಅಂತಾನೆ ಗೊತ್ತಾಯ್ತಿಲ್ವಲ್ಲ.